ಈ ಥರ ಮಾಡಿ ಸರ್, ಈ ಥರ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಕಟ್ ಮಾಡಿ. ನಮ್ಮ ಅತ್ತೆ ಭಾಳ ಚಲೋ, ನಾವು ತಾಯಿ ಮಕ್ಕಳು ಇದ್ದಂಗೆ ಇದ್ದೇವೆ. ಈ ಅತ್ತಿ ದೊಡ್ಡ ಅತ್ತಿ ಇನ್ನ ಇಬ್ರು ಅತ್ತಿದೇರ ಅದಾರ್ರಿ, ಅವರು ಭಾಳ ಚಲೋ ಅದಾರಿ. ಸರ್ ರೆಡಿ ಆಯ್ತ್ರಿ. ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಅಜ್ವೈನ, ಆಮೇಲೆ ಜೀರಿಗೆ, ಎಲ್ಲ ಜೀರಿಗೆ, ಹಸಿಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಒಂದು ರೊಟ್ಟೆಲಿ ಇರ್ಬೇಕಾದ್ರೆ ತಿಳ್ಕೊಂಬಿಡ್ರಿ. ನಮಸ್ಕಾರ ವೀಕ್ಷಕರೇ, ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ವಿದ್ಯಾರಣ್ಯಪುರ, ಶಾರದಮ್ಮ ಗುಲ್ಬರ್ಗದ ಶಾರದಮ್ಮ ಅವರು. ಸೊ ಎಣ್ಣೆ ಬದನೆಕಾಯಿ ಪಲ್ಯ, ಆ ವಿಡಿಯೋ ಹಾಕಿದಾಗ ನೀವೆಲ್ಲ ಕೇಳಿದ್ರಿ ದಪಾಟಿ, ಗುಲ್ಬರ್ಗ ದಪಾಟಿ ಬೇಕು ಅಂತ. ಶಾರದಮ್ಮ ಅವರು ಇವತ್ತು ದಪಾಟಿ ಮಾಡೋಕೆ ಒಪ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಪಾಟಿ ನೋಡ್ಬೇಡ ಇವತ್ತು. ನಮಸ್ಕಾರ ಅಮ್ಮ. ವೀಕ್ಷಕರೇ, ಮತ್ತೊಮ್ಮೆ ಶಾರದಮ್ಮ ಅವರೊಟ್ಟಿಗಿದ್ದೀವಿ ನಾವು. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ, ನೀವೇ ಕಾಮೆಂಟ್ಸ್ ಹಾಕಿದ್ರಿ ಗುಲ್ಬರ್ಗ ಶೈಲಿ ಶಾರದಮ್ಮ ಅವ್ರು ಸಿಕ್ಕಾಗ ದಪಾಟಿ ಯಾಕೆ ಮಾಡ್ಕೋಬಾರ್ದು ಅಂತ. ಅಮ್ಮ ಒಪ್ಕೊಂಡಿದ್ದಾರೆ, ದಪಾಟಿ ಮಾಡ್ತವ್ರು ಸರ್ ಅಂತೆಲ್ಲ ಇಟ್ಕೊಂಡಿದ್ದಾರೆ. ನಮ್ಮ ಕಡೆ ದಪಾಟಿ ಅಂದ್ರೆ ಜೋಳ ಹಾಕಿ ಬೀಸ್ಕೊಂಡ್ ಬರ್ತೀವಿ. ಜೋಳ ಒಂಚೂರು ಮೆಂತ್ಯ ರೀ, ಆಮೇಲೆ ಅಜಿವಾನ, ಜೀರಿಗೆ, ಕಡ್ಲಿಬೇಳೆ ಇವೆಲ್ಲ ಹಾಕಿ ಬೀಸ್ಕೊಂಡ್ ಬರ್ತೀವಿ ಸರ್. ಈಗ ಇಲ್ಲಿ ಏನಾದ್ರಿ ಬೀಸೋದ್ನು ಅಷ್ಟು ಸಣ್ಣ ಬೀಸಲ್ರಿ, ಊರಿಗೆ ಹೋದಾಗ ಅಷ್ಟೇ ಹಿಟ್ಟು ಬೀಸ್ಕೊಂಡ್ ತರ್ತೀವ್ರಿ. ಮಾಮೂಲಿ ಬೀಸ್ತಾರ ಅಷ್ಟು ಸರಿ ಇರಲ್ರಿ. ಇದಕ್ಕ ದಪಾಟಿನೂ ಅಂತಾರಿ, ಬೆರ್ಕಿ ರೊಟ್ಟಿನೂ ಅಂತಾರಿ. ನಮ್ ಕಡೆ ಬೆರ್ಕಿ ರೊಟ್ಟಿ ಅಂದ್ರೆ ಭಾಳ ಚಲೋ ರೀ ಸರ್. ಬೆರ್ಕಿ ರೊಟ್ಟಿ, ಬೆರ್ಕಿ ರೊಟ್ಟಿ ರೀ ಸರ್. ಅಲ್ಲಿ ಬೀಸ್ಕೊಂಡ್ ಬಂದ್ ಮಾಡ್ತೀವಿ ಸರ್. ಇಲ್ಲಿ ಏನದರಿ ಬೀಸ್ಕೊಂಡ್ ಬರ್ಕಾಗಲ್ರಿ, ಜೋಳದ ಹಿಟ್ರಿ, ಆಮೇಲೆ ಕಡ್ಲೆ ಹಿಟ್ರಿ ಸರ್. ಅದಕ್ಕೆ ಏನದ ನಾವು ಜೋಳದೊಳಗೆ ರೀ ಕಡ್ಲಿಬೇಳೆ, ಅಜಿವಾನ, ಜೀರಿಗೆ ರೀ, ಆಮೇಲೆ ಒಂದು ಸ್ವಲ್ಪ ಮೆಂತೆ, ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಬೀಸ್ಕೊಂಡ್ಬಂದು ಮಾಡ್ತೀವಿ ಸರ್. ನಮ್ಮ ಕಡೆಗೆ ಇಲ್ಲೆಲ್ಲಿ ಅಷ್ಟು ಇದು ಆಗಲ್ರಿ ಸರ್. ಹಾಗಾಗಿ ನಾವೇನು ಮಾಡ್ತೀವಿ, ಜೋಳದ ಹಿಟ್ಟ ಅಕ್ಕಿ ಹಿಟ್ಟ ಎರಡು ಒಂಚೂರು ಅಕ್ಕಿ ಹಿಟ್ಟು ಹಾಕಿವ್ರಿ ಇದಕ್ಕೆ. ಜೋಳದ ಹಿಟ್ಟ ರೀ. ಈಗ ಎಷ್ಟು ಜೋಳದ ಹಿಟ್ಟು ಇಟ್ಕೊಂಡಿದ್ವಿ? ಜೋಳದ ಹಿಟ್ಟು ಒಂದು ಅರ್ಧ ಕೆಜಿ ಅಷ್ಟು ಅದ ರೀ. ಒಂದು ಬಟ್ಲಷ್ಟು ಅಕ್ಕಿ ಹಿಟ್ರಿ, ಒಂದು ಬಟ್ಲ ಅಕ್ಕಿ ಹಿಟ್ಟು ಇದರಲ್ಲಿ ಬೆರೆಸ್ಕೊಂಡ್ಬಿಟ್ಟಿದ್ರಿ. ಆಮೇಲೆ ಕಡ್ಲಿ ಹಿಟ್ಟು ಹಾಕ್ಬೇಕು. ಕಡ್ಲಿ ಹಿಟ್ಟು ಸ್ವಲ್ಪ, ಕಡ್ಲಿ ಹಿಟ್ಟು ಎಷ್ಟು ಹಾಕ್ಬೇಕು? ಒಂದು ಕಪ್ನಷ್ಟು ಹಾಕೋಬೇಕು. ಒಂದು ಕಪ್ನಷ್ಟು ಹಾಕೋಬೇಕ್ರಿ. ಆಮೇಲೆ ಇದು ಜೀರಿಗೆ ಹಾಕ್ರಿ ಸರ್. ಜೀರಿಗೆ, ಅಜಿವಾನ, ಉಪ್ಪು ರೀ, ಅರಿಶಿಣ ರೀ, ಕೊತ್ತಂಬರಿ ರೀ. ಇದು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಬೇಕಾದ್ರೆ ಮತ್ತೆ ನಾವೇನು ಮಾಡ್ಬೇಕ್ರಿ, ಒಂದು ಸ್ವಲ್ಪ ಇದ್ರೊಳಗೆ ರೀ ಇಷ್ಟು ಹಾಕೋದ್ರಿ ಜೀರಿಗೆ ರೀ, ಯಾಕಂದ್ರೆ ಸಣ್ಣ ಆಗಲ್ಲಲ್ರಿ. ಕೊತ್ತಂಬರಿ ಸೊಪ್ಪು ರೀ, ಇಷ್ಟು ಹಾಕಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು. ಎಣ್ಣೆ ಮಾಡೋ ಟೈಮಿಗೆ ರೀ ಸರ್, ಮಾಡೋ ಟೈಮಿಗೆ ಎಣ್ಣೆ ಹೆಚ್ಚು ಮಾಡ್ಬೇಕ್ರಿ ಸರ್. ಅದನ್ನು ಹೇಳ್ತೀನಿ ನಾನು ಆಮೇಲೆ. ಸರ್ ಈ ಥರ ಆಗುತ್ತೆ. ಓಕೆ ಓಕೆ, ಇದು ಮಾಡಿ ಇಟ್ಕೊಂಡ್ಬಿಡ್ಬೇಕಾ? ಮಾಡಿ ಇಟ್ಕೊಬೇಕ್ರಿ ಸರ್. ಈಗ ನೀರು ಕುದಿಯಕ್ಕೆ ಇಟ್ಟಿನ್ರಿ ಸರ್. ಈಗ ನೀರಿಗೆ ಕುದಿಯಕ್ಕೆ ಇಟ್ಟಿದ್ರಿ, ಮಿಕ್ಸ್ ಮಾಡ್ಕೋಬೇಕಲ್ರಿ ಸರ್. ಓಕೆ ಓಕೆ, ಈ ಥರ ನೀರು ಕುದಿಸ್ಕೊಂಡು ಇಷ್ಟು ಹಾಕೋಬೇಕ್ರಿ ಸರ್. ಈಗ ಇಲ್ಲಿ ಜೋಳದ ಹಿಟ್ಟು, ಜೋಳದ ಹಿಟ್ಟು ಇಷ್ಟು ಹಾಕೋಬೇಕ್ರಿ. ಇಷ್ಟು ಹಾಕಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಡ್ಲೆ ಹಿಟ್ಟು ಉಪ್ಪು ಉಪ್ಪು ಒಂದು ಚಮಚ, ಉಪ್ಪು ಒಂದು ಚಮಚ ಅಥವಾ ಒಂದು ಅರ್ಧ ಸ್ಪೂನ್ ರೀ ಇದು ಅರಿಶಿಣ. ಆಮೇಲೆ ಇದು ರೀ ಇದೊಂದು ಸ್ವಲ್ಪ ಈ ಥರ ಮಾಡ್ಬೇಕ್ರಿ. ಹಿಂಗೆ ಈ ಥರ ಈ ಥರ ಹಿಂಗೆ ಅಜ್ವಾನ್ ರೀ, ಅಜ್ವಾನ್ ಇಲ್ಲಿ ಓಂಕಾಳ ಅಂತಾರೆ, ನಮ್ಮಲ್ಲಿ ಅಜ್ವಾನ್ ಅಂತೀವಿ ಸರ್. ಈ ಥರ ಇಷ್ಟು ಹಾಕ್ಬೇಕ್ರಿ. ಆಮೇಲೆ ಸರಿ ಇದು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡದ್ದು ಏನದ ರೀ ಹಾಕ್ಬೇಕ್ರಿ ಸರ್. ಇದೆಲ್ಲ ಹಾಕ್ಬಿಡ್ಬೇಕು. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೇಕ್ರಿ, ಹಾಕ್ಲಿಲ್ಲ ಅಂದ್ರೆ ಇಷ್ಟು ಹಾಕೋಬಹುದು. ಎಷ್ಟು ಮೆಣಸಿನಕಾಯಿ ಇದು ಮಾಡ್ಕೊಂಡಿದ್ರಿ ಹಿಂಡಿ? ಒಂದು 10 15 ರೆಡಿ ಕಲ್ಸ್ಕೊದ್ರಿ ಸರ್. ಬಿಸಿನೀರು ಅದಕ್ಕೆ ಹಾಕ್ಬೇಕಲ್ರಿ? ಈಗ ಹಾಕ್ಬೇಕ್ರಿ ಸರ್. ಸರ್ ಇದಕ್ಕೆ ಹಾಕೋಬೇಕ್ರಿ ಸರ್. ಇಷ್ಟು ಹಾಕೋಬೋದು. ಸ್ವಲ್ಪ ಸರಿಯಾಗಿ ಕಲಿಸ್ಬೇಕ್ರಿ ಸರ್. ಒಂದು ಸ್ವಲ್ಪ ಬಿಸಿ ಆರ್ಬೇಕ್ರಿ. ಇದು ಬಿಸಿ ಆರಿದ ತಕ್ಷಣ ಕಲಿಸ್ಕೋಬೇಕ್ರಿ. ಈಗ ಇದು ಮಾಡ್ತಿರಲ್ಲ, ಎಷ್ಟು ದಪಾಟಿ ಆಗ್ತಾವ್ರಿ? ಈಗ ಏನಿಲ್ಲ ಅಂದ್ರೆ ಒಂದು 15 ಆಗ್ತಾವ್ರಿ ಸರ್.
ಇಷ್ಟೊಳಗೆ 15 ದಪಾಟಿ ತಣ್ಣಗಾದ್ಮೇಲೆ ಈ ಥರ ಕಲಸಿ ತಣ್ಣಗಾಗ್ಬೇಕ್ರಿ ಸರ್. ನೀರು ಹಾಕ್ಬೇಕ್ರಿ ಸರ್, ತಣ್ಣೀರು ಹಾಕ್ಬೇಕ್ರಿ ಒಂಚೂರು. ಮೊದಲಿಗೆ ಬಿಸಿನೀರು ಆಮೇಲೆ ತಣ್ಣೀರು. ಹಾಂ ತಣ್ಣೀರು ಸರ್ ಕಲ್ಸ್ಕೊಬೇಕಲ್ರಿ. ಮತ್ತೆ ಬೇಕಾದ್ರೆ ಸರ್ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆಗಾಗ ನೀರು ಹಾಕ್ಕೊಂಡು ನಮ್ಗೆ ಕರೆಕ್ಟ್ ನಾದ್ಕೋಬೇಕ್ರಿ ಸರ್. ಅದು ಒಂದು ಹದ ಬರ್ಬೇಕು. ಇನ್ನು ಸ್ವಲ್ಪ ನೀರು ಹಚ್ಕೊ ಈ ತರ ಮಾಡ್ಕೊಂಡ್ರಿ. ನೋಡ್ರಿ ದಪಾಟಿ, ಗುಲ್ಬರ್ಗ ದಪಾಟಿಗೆ ಮಳೆ ಬರ್ತಾ ಇದೆ ಈಗ ಇಲ್ಲಿ. ಬೇಸಿಗೆಯಲ್ಲಿ ಮಳೆ. ಈ ತರ ಬಂತು ಹಿಂಗಿರುತ್ತೆ. ಇವಾಗ ಹಿಂಗೆ ಮಾಡ್ಕೋಬೇಕು. ಈಗ ಈ ತರ ಮಾಡ್ಬೇಕ್ರಿ ಸರ್. ಈಗ ಈ ತರ ಮಾಡಿ ನಮಗೆ ಎಷ್ಟು ಬೇಕಾಗುತ್ತೆ ಇಷ್ಟು ಕಟ್ ಮಾಡ್ಕೊಂಡು ಮತ್ತೆ ಒಂಚೂರು ನೀರಲ್ಲಿ ಎದ್ದೇವಿ ಈ ತರ ಮಾಡ್ಕೋಬೇಕು. ಇಷ್ಟು ಅಳಕ್ ಮಾಡ್ಕೋಬೇಕು. ಹಾ ಇಷ್ಟ ನಮಗ ಒಬ್ಬರು ಗಟ್ಟಿ ಬೇಕಾಗ್ತದೆ, ಒಬ್ಬರಿಗೆ ಅಳಕ್ ಬೇಕಾಗ್ತದೆ. ಹಸಿರು ಕಲರ್ ಬಂತು. ಹಾ ಈ ತರ ಮಾಡ್ಬೇಕು ಸರ್. ಈ ತರ ಮಾಡ್ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೋಬೇಕು. ಹಾ ಈ ತರ ಕಟ್ ಮಾಡಿ ನಮ್ಮ ಅತ್ತಿ ಇದೇ ತರನೇ ಮಾಡಿ ಇಟ್ಕೊತಿದ್ರಿ. ನಮ್ಮ ಅತ್ತೆ ಭಾಳ ಚಲೋ, ನಾವು ತಾಯಿ ಮಕ್ಕಳು ಇದ್ದಂಗ ಇದ್ದೇವ್ರಿ. ಈ ಅತ್ತಿ ದೊಡ್ಡ ಅತ್ತಿ ಇನ್ನ ಇಬ್ರು ಅತ್ತಿದೇರ ಅದಾರ್ರಿ, ಅವರು ಭಾಳ ಚಲೋ ಅದಾರ್ರಿ. ನಮ್ಮ ಅತ್ತಿದೇರ ಶಕುಂತ್ಲಾ ಅಂತ ಹೇಳ್ರಿ, ಅವರು ಭಾಳ ಚಲೋ ಅದಾರ್ರಿ. ಈ ತರ ಮಾಡ್ಕೋಬೇಕು ಸರ್. ಈ ತರ ಮಾಡ್ಕೊಂಡು ಮತ್ತೆ ಹಿಟ್ಟು ಹಾಕೊಂಡು ಕರೆಕ್ಟ್ ತಗೋಬೇಕು ಸರ್. ಈ ತರ ಹೇಳಿ ಈ ತರ ಮಾಡ್ಬೇಕು. ಕೈಲೇ ಹೊಡಿಬೇಕು. ಹಾ ಕೈಲೇ ಬಿಡಬೇಕು. ಈ ತರ ಮೇಲೆ ಬಟ್ಟೆ ತಗೊಂಡು ನೀರು ಸವರ್ಬೇಕು ಸರ್. ಈ ತರ ಸರ್, ಈ ತರ ಸರ್. ಇದಕ್ಕೆ ಏನಾದ್ರಿ ಈಗ ಎಣ್ಣೆ ಹಾಕೋದು ಸರ್. ಈಗ ಎಣ್ಣೆ ಹಾಕೋದು. ಹಾ ಸರ್. ಸರ್ ರೆಡಿ ಆಯ್ತ್ರಿ. ಹಾ ನಾನು ನಮ್ಮ ಅತ್ತೆ ಇರೋ ತನ ನಾನು ಒಂದಿನೂ ರೊಟ್ಟಿ ಮಾಡಿಲ್ರಿ. ಈಗ ಮಕ್ಕಳು ಅಡೆ ನಾನು ಒಂದಿನ ರೊಟ್ಟಿ ಮಾಡಿಲ್ರಿ. ನಾನು ಮಾಡೇ ಇಲ್ರಿ. ನಮ್ಮ ಅತ್ತಿ ಇರೋ ತನಕ ಒಂದಿನ ನಾನು ಪಟ್ಟಂತ ರೊಟ್ಟಿ ಮಾಡಿದಿಲ್ರಿ. ನಮ್ಮ ಅತ್ತಿ ಸರಿ ಹೋದ್ಮೇಲೆ ರೊಟ್ಟಿ ಮಾಡಿನ್ರಿ. ಆಮೇಲೆ ನಂಗೆ ರೊಟ್ಟಿ ಮಾಡಕ್ಕಾಗಲ್ಲ, ಮನೆಗೆ ಇವ್ರು ಏನಂತಿದ್ರು, ಇಲ್ಲ ಯಾರಿಗೆ ಏನ್ ಮಾಡು ಚುಕ್ಕೊಳದವ ಅಂತ ಇದ್ರು. ಅನ್ನೋದ ಈಗ ಕಲ್ತೀನಿ ಸರ್. ಹಾ ಈಗ ಕಲ್ತೀನಿ ಸರ್. ಒಂದು ದಪಾಟಿ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಇಲ್ಲಿ? ನಾವು ಸ್ವಲ್ಪ ಇದಕ್ಕಿಂತ ದೊಡ್ಡದಾಗಿ ಮಾಡ್ತೀವಿ ಸರ್. 15 ರೂಪಾಯಿ ಒಂದು. 15 ರೂಪಾಯಿ ಒಂದು ದಪಾಟಿ. 15 ರೂಪಾಯಿ ಒಂದು ಸರ್. ವೀಕ್ಷಕರೇ ನೋಡಿದ್ರ, ದಪಾಟಿ ಅಂದ್ರೆ ಇದೆ. ಗುಲ್ಬರ್ಗ ಕಡೆಗೆ ಇದಕ್ಕೆ ಬೆರ್ಕಿ ರೊಟ್ಟಿ ಅಂತಾರೆ, ದಪಾಟಿನೂ ಅಂತಾರೆ. ಸೊ ನೀವು ದಪಾಟಿ ಕೇಳಿದ್ರಿ, ನನ್ನ ಪ್ಲೇಟಲ್ಲಿ ಬಂದಿದೆ ಫಸ್ಟು. ಶಾರದಮ್ಮವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾವು ನಿಮ್ಮ ದಪಾಟಿ ರೊಟ್ಟಿನ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಇದನ್ನು ನೀವು ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿ ನಮಗೆ ಹೇಳಿ. ಪುಂಡಿ ಪಲ್ಯ ಇದೆ,
ಪುಂಡಿ ಪಲ್ಯ ಹೋದ ಎಪಿಸೋಡ್ ನೋಡಿರಿ ನೀವು, ಅದ್ಭುತವಾಗಿ ಮಾಡ್ತಾರೆ. ಅದೇ ಪುಂಡಿ ಪಲ್ಯ ಥರನೇ ಮಾಡಿ ಕೊಟ್ಟಿದ್ದಾರೆ. ಈಗ ಒಂದು ಇಷ್ಟೇ ಕಟ್ ಮಾಡಿಕೊಂಡೆ ತಟಗ ಪುಂಡಿ ಪಲ್ಯ. ಪುಂಡಿ, ತೊಗರಿಬೇಳೆ, ಬೆಳ್ಳುಳ್ಳಿ ಕಣ್ಣಿಗೆ ಕಾಣ್ತದವೀಗ. ಇಷ್ಟ ಹಚ್ಕೊಂಡು ಬೆರಕಿ ರೊಟ್ಟಿ, ಪುಂಡಿ ಪಲ್ಯ. ನಾನು ದಪಾಟಿ ಅಂತ ಕೇಳಿದ್ದೆ, ಆದರೆ ಹಿಂಗೆ ರುಚಿ ಇರುತ್ತಂತ ಗೊತ್ತಿಲ್ಲ. ಯಾಕಂದರೆ ಹಲವಾರು ಕಡೆ ತಿಂದಿದ್ದೀನಿ. ಇದು ಬಂದು ಶಾರದಮ್ಮವರು ಮಾಡಿರೋ ದಪಾಟಿ ಗುಲ್ಬರ್ಗ ಶೈಲಿದು. ಅದರೊಳಗೆ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಅಜ್ವೈನ, ಆಮೇಲೆ ಜೀರಿಗೆ, ಹಸಿಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಒಂದು ರೊಟ್ಟಿಯಲ್ಲಿ ಇರಬೇಕಾದ್ರೆ ತಿಳ್ಕೊಂಬಿಡ್ರಿ. ಬರೀ ರೊಟ್ಟಿಯಲ್ಲ ಇದೆ, ಜೋಳದ ರೊಟ್ಟಿಯಲ್ಲ ಇದೆ. ಇವೆಲ್ಲ ಇಂಗ್ರೀಡಿಯೆಂಟ್ ಸೇರಿ ದಪಾಟಿ ಅಥವಾ ಬೆರಕಿ ರೊಟ್ಟಿ ಆಗಿದೆ. ಸೂಪರ್ ಟೇಸ್ಟ್. ಈ ರೆಸಿಪಿ ನೋಡಿ ಮಾಡಿಬಿಟ್ರೆ ನಿಮ್ಮ ಮನೆಯೊಳಗೆ ಎಲ್ಲರೂ ಖುಷಿ. ನಿಮ್ಮ ಗೆಸ್ಟ್ಗಳು ಬಂದರೆ ಇದನ್ನು ಫಸ್ಟ್ ಮಾಡಿ ತೋರಿಸ್ರಿ. ರೈಟ್ ಶಾರದಮ್ಮವ್ರಿಗೆ ಕೊಡಿ. ನೀವು ಪುಂಡಿ ಪಲ್ಯ ಎಪಿಸೋಡಲ್ಲಿ ನೋಡಿದ್ದೀರಿ. ನೋಡದೇ ಇದ್ದರೆ ಪುಂಡಿ ಪಲ್ಯ ಎಪಿಸೋಡಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ನೋಡಿ. ಅದ್ಭುತವಾದ ಎಪಿಸೋಡು. ಅವರಿಗೆ ಕಾಲ್ ಮಾಡಿ ಅವರಿಗೆ ಧನ್ಯವಾದ ತಿಳಿಸಿ. ಅದ್ಭುತವಾದ ರೆಸಿಪಿ ತೋರಿಸಿದ್ದಾರೆ. ವಿದ್ಯಾರಣ್ಯಪುರ ಕಾಳಿಕಾದೇವಿ, ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ, ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮನೆ ಅಂತ ಬಂದು ಇಲ್ಲಿ ಟೇಸ್ಟ್ ಮಾಡಿ. ಹೊರಗಡೆಗೆ ಧೋ ಅಂತ ಮಳೆ ಆಗ್ತದೆ ಈ ಬೇಸಿಗೆಯಲ್ಲಿ. ಆ ಮಳೆಯಲ್ಲಿ ನಾವು ತಿಂತಾ ಇದ್ದೀವಿ. ಅದ್ಭುತ. ಸೊ ಇಂಥದ್ದೇ ಅದ್ಭುತವಾದ ರೆಸಿಪಿಗಳು ಬರ್ತವೆ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್ ಹೇಳ್ತಾ ಮುಂದಿನ ಸೋಲ್ತೀರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.